ನಮಸ್ಕಾರ ಸ್ನೇಹಿತರೆ, ವಾಹನ ಮಾಲೀಕರಿಗೆ ಇದೀಗ ಒಂದು ಪ್ರಮುಖ ಅಪ್ಡೇಟ್ ಇದೆ. ನಿಮ್ಮ ಜೇಬಿಗೆ ಸ್ವಲ್ಪ ಹೊರೆಯಾಗುವಂತಹ ಸುದ್ದಿ. ಏಪ್ರಿಲ್ 1ರಿಂದ ಜಾರಿಗೆ ಬರುವ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ದರ ಏರಿಕೆಯ ಬಗ್ಗೆಯಾಗಿದೆ. ಹಾಗಿದ್ದರೆ ಈ ಹೊಸ ದರ ಎಷ್ಟು ಮತ್ತು ಎಷ್ಟು ರೂಪಾಯಿ ಹೆಚ್ಚಳವಾಗಿದೆ ಎಂಬ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ಖಾಸಗಿ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರವು ಈಗ ಒಂದು ಶಾಕಿಂಗ್ ನ್ಯೂಸ್ ನೀಡಿದೆ. 2026-27ರ ಹೊಸ ಹಣಕಾಸು ವರ್ಷದಿಂದ ಅನ್ವಯವಾಗುವಂತೆ ಫಾಸ್ಟ್ಯಾಗ್ನ ವಾರ್ಷಿಕ ಪಾಸ್ ದರವನ್ನು ಈಗ ಪರಿಷ್ಕರಿಸಲಾಗಿದೆ. ಬರುವ ಏಪ್ರಿಲ್ 1ನೇ ತಾರೀಖಿನಿಂದಲೇ ಈ ಹೊಸ ಬೆಲೆಗಳು ಜಾರಿಗೆ ಬರಲಿವೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಅಧಿಕೃತವಾಗಿ ತಿಳಿಸಿದೆ. ಹಾಗಾದರೆ ಈ ದರ ಏರಿಕೆ ಮತ್ತು ಪ್ರಮುಖ ಬದಲಾವಣೆಗಳು ಹೇಗಿವೆ ಗೊತ್ತಾ? ಸದ್ಯಕ್ಕೆ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ದರ 3,000 ರೂಪಾಯಿ ಇದ್ದು ಅದನ್ನು ಈಗ 3,075 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಅಂದರೆ ನೇರವಾಗಿ 75 ರೂಪಾಯಿಗಳಷ್ಟು ಹಣವನ್ನು ಹೆಚ್ಚಿಸಲಾಗಿದೆ. ಈ ಹೊಸ ನಿಯಮ ಯಾರಿಗೆ ಅನ್ವಯಿಸುತ್ತದೆ ಎಂಬ ಗೊಂದಲ ಬೇಡ. ಈ ಪಾಸ್ ಸೌಲಭ್ಯ ಕೇವಲ ಕಾರ್, ಜೀಪ್ ಮತ್ತು ವ್ಯಾನ್ನಂತಹ ವಾಣಿಜ್ಯ ಬಳಕೆಯ ವಾಹನಗಳಿಗೆ ಮಾತ್ರ ಈ ವಾರ್ಷಿಕ ಪಾಸ್ ಸೌಲಭ್ಯ ಅನ್ವಯಿಸುವುದಿಲ್ಲ. ಒಮ್ಮೆ ನೀವು ಈ ಪಾಸ್ ಪಡೆದರೆ ಅದು 1 ವರ್ಷದ ಅವಧಿ ಅಥವಾ 200 ಬಾರಿ ಟೋಲ್ ದಾಟುವವರೆಗೆ ಚಾಲ್ತಿಯಲ್ಲಿರುತ್ತದೆ. ಇಡೀ ದೇಶದಾದ್ಯಂತ ಇರುವ ಸುಮಾರು 1,150ಕ್ಕೂ ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಟೋಲ್ ಪ್ಲಾಜಾಗಳಲ್ಲಿ ಈ ವಾರ್ಷಿಕ ಪಾಸ್ ಬಳಸಿ ನೀವು ಸುಲಭವಾಗಿ ಪ್ರಯಾಣಿಸಬಹುದು. ಇನ್ನು ಈ ಪಾಸನ್ನು ಪಡೆದುಕೊಳ್ಳುವ ವಿಧಾನ ಬಹಳ ಸರಳವಾಗಿದೆ. ನೀವು ನಿಮ್ಮ ಮೊಬೈಲ್ ಆ್ಯಪ್ ಮೂಲಕ ಅಥವಾ NHAIನ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಆನ್ಲೈನ್ನಲ್ಲಿ ಹಣ ಪಾವತಿಸಿದ 2 ಗಂಟೆಗಳ ಒಳಗಾಗಿ ನಿಮ್ಮ ಈಗಿನ ಫಾಸ್ಟ್ಯಾಗ್ ಐಡಿಗೆ ಈ ವಾರ್ಷಿಕ ಪಾಸ್ ಸಕ್ರಿಯಗೊಳ್ಳುತ್ತದೆ. ಆದರೆ ನೆನಪಿಡಿ, ನಿಮ್ಮ ವಾಹನದ ಫಾಸ್ಟ್ಯಾಗ್ ಚಾಲ್ತಿಯಲ್ಲಿರಬೇಕು ಮತ್ತು ಅದರ KYC ಪ್ರಕ್ರಿಯೆ ಕೂಡ ಕಡ್ಡಾಯವಾಗಿ ಪೂರ್ಣಗೊಂಡಿರಬೇಕು. ಈ ಪಾಸ್ ಪಡೆಯುವುದರಿಂದ ಆಗುವ ಲಾಭಗಳೇನು ಎಂದು ನೋಡುವುದಾದರೆ, ಪ್ರತಿ ಬಾರಿ ಟೋಲ್ ಬಂದಾಗಲೂ ರೀಚಾರ್ಜ್ ಮಾಡುವ ಅಥವಾ ಹಣ ಪಾವತಿಸುವ ತೊಂದರೆ ಇರುವುದಿಲ್ಲ. ಪದೇ ಪದೇ ಹೆದ್ದಾರಿಗಳಲ್ಲಿ ಓಡಾಡುವವರಿಗೆ ಸಾಮಾನ್ಯ ಟೋಲ್ ದರಕ್ಕೆ ಹೋಲಿಸಿದರೆ ಇದು ಬಹಳ ಹಣ ಉಳಿತಾಯ ಮಾಡಿಕೊಡುತ್ತದೆ. 1 ವರ್ಷದೊಳಗೆ ನೀವು 200 ಬಾರಿ ಟೋಲ್ ದಾಟಿದ ನಂತರ ಇದು ಮತ್ತೆ ಮೊದಲಿನಂತೆ ಸಾಮಾನ್ಯ ಫಾಸ್ಟ್ಯಾಗ್ ಆಗಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ.